forever on fire. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಚ್ಚಿ ಬೀಳಿಸುವ ಅಂಶಗಳು ಆಚೆ ಬರ್ತಾ ಇವೆ. ಕಾರಣ ಇಷ್ಟೇ, ಪೋಸ್ಟ್ ಮಾರ್ಟಮ್ನ ಅಂತಿಮ ವರದಿ ಬಂದಾಯಿತು. ಇಲ್ಲಿಯವರೆಗಿನ ವರದಿಗಳದ್ದು ಒಂದು ತೂಕ ಆದರೆ ಈಗ ಫೈನಲ್ ರಿಪೋರ್ಟ್ ಅಂತ ಬಂದಿದೆಯಲ್ಲ ಪೋಸ್ಟ್ ಮಾರ್ಟಮ್ದು, ಅದರ ಒಂದು ವರದಿ ತುಂಬ ಆಘಾತಕಾರಿಯಾಗಿದೆ. ಎಕ್ಸಾಕ್ಟ್ಲಿ ಎಷ್ಟು ಹೊತ್ತಿಗೆ ರೇಣುಕಾಸ್ವಾಮಿ ಸತ್ತು ಹೋಗಿರೋದು, ರೇಣುಕಾಸ್ವಾಮಿಯ ಲಿವರ್ ಟೆಸ್ಟ್ ಮಾಡಿದಾಗ ಏನು ಸಿಕ್ಕಿದೆ, ಪ್ಯಾಂಕ್ರಿಯಾಸ್ ಟೆಸ್ಟ್ ಮಾಡಿದಾಗ ಏನು ಸಿಕ್ಕಿದೆ, ಅಲ್ಲಿ ಈ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಇದೆಯಲ್ಲ, ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂಥರ ಮಹತ್ವದ ಒಂದು ಸುಳಿವನ್ನು ಕೊಡುವಂತಹ ಎರಡು ಅಂಶಗಳಿವೆರಡೂ ಕೂಡ. ಯಕೃತ್ತು ಅಥವಾ ಪ್ಯಾಂಕ್ರಿಯಾಸ್ ಅಂತ ನಾವು ಕರಿತೀವಲ್ಲ, ಯಕೃತ್ತು ಅಥವಾ ಲಿವರ್ ಅಂತ ಕರೀತಾರೆ, ಈ ಕಡೆ ಪ್ಯಾಂಕ್ರಿಯಾಸ್ ಅಂತ ಒಂದು ಬಂದಾಗ ಇಲ್ಲಿ ಆಗುವಂಥ ಬದಲಾವಣೆಗಳಿದೆಯಲ್ಲ, ವಿಷಪ್ರಾಶನ ಮಾಡಿದ್ರಾ, ಏನಾದರೂ ಅವನಿಗೆ ತುಂಬ ಮದ್ಯ ಕುಡಿಸ್ಬಿಟ್ಟಿದ್ರಾ, ಯಾವ್ದಾದ್ರು ಮಾತ್ರೆ ಹಾಕ್ಬಿಟ್ಟಿದ್ರಾ, ಅದೆಲ್ಲವನ್ನು ನಿಮಗೆ ಅಲ್ಲಿ ಸಿಗ್ತವೆ. ಅದೇನಾದರೂ ಊದ್ಕೊಂಡಿತ್ತಾ, ಅದರಲ್ಲಿ ಅಂಶ ಸಿಕ್ಕಿತ್ತಾ ಎನ್ನುವುದರ ಆಧಾರದ ಮೇರೆಗೆ ಅನೇಕ ಕೇಸ್ಗಳು ಟ್ರೇಸ್ ಔಟ್ ಆಗ್ತವೆ ಇದರಲ್ಲಿ. ಹಾಗಾಗಿ ಈಗ ಬಂದಿರತಕ್ಕಂಥ ಪೋಸ್ಟ್ ಮಾರ್ಟಮ್ನ ಅಂತಿಮ ವರದಿ ಇದೆಯಲ್ಲ, ಇದು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಒಂದು ಆಘಾತಕಾರಿ ಮತ್ತು ಶಾಕಿಂಗ್ ವಿಷಯವನ್ನು ಇಲ್ಲಿ ಬಿಚ್ಚಿಡ್ತಾ ಇದೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಾಗಾದರೆ ನಡೆದಿರೋದೇನು ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡೋದಕ್ಕಿಂತ ಮುಂಚೆ 5 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಮಿನಿಮಮ್ 5 ಗಂಟೆಗಳ ಕಾಲದ ಚಿತ್ರಹಿಂಸೆಗೆ ಈ ಮನುಷ್ಯ ಒಳಗಾಗಿದ್ದ. 5 ಗಂಟೆಗಳ ಕಾಲದ ಚಿತ್ರಹಿಂಸೆ ಯಾರಿಗೂ ಬೇಡರಿ ಇದು. ನಾವು ಹೇಳಿದ್ವಲ್ಲ, ಅದು ರೌಡಿಗಳು ಇನ್ಯಾರೋ ಸಾಯಿಸೋರು, ಮಚ್ಚಲ್ಲಿ ಒಂದು ಏಟು ಕುತ್ತಿಗೆ ಹೊಡಿತಾರೆ, ಸಾಯಿಸ್ಬಿಡ್ತಾರೆ, 5 ನಿಮಿಷ 10 ನಿಮಿಷದಲ್ಲಿ ಪ್ರಾಣ ಹೊರಟೋಗುತ್ತೆ, ಗನ್ನಲ್ಲಿ ಶೂಟ್ ಮಾಡಿಬಿಡ್ತಾರೆ, ಪ್ರಾಣ ಹೊರಟೋಗುತ್ತೆ, ಬಾಂಬ್ ಸಿಡಿದು ಬಿಡುತ್ತೆ, ಪ್ರಾಣ ಹೋಗೋದೇ ಗೊತ್ತಾಗಲ್ಲ ಅನ್ಸುತ್ತೆ ಅವ್ರಿಗೆ, ಆ ಥರ ಆಗ್ಬಿಟ್ಟಿರುತ್ತೆ. ಆದರೆ 5 ಗಂಟೆಗಳ ಕಾಲದ ಚಿತ್ರಹಿಂಸೆಯನ್ನು ಅನುಭವಿಸಿ ಒಬ್ಬ ವ್ಯಕ್ತಿ ಸಾಯೋದಿದೆಯಲ್ಲ, ಯಾರಿಗೂ ಬೇಡ ಇದು. 5 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲಲಾಗಿದೆ ಅಂದರೆ ಆ ಮನುಷ್ಯ ಸಾಯುವುದಕ್ಕೆ 5 ಗಂಟೆಗಳ ಮುಂಚೆಯಿಂದನೂ ಕೂಡ ಅವನು ಟಾರ್ಚರನ್ನು, ಹೊಡೆತಗಳನ್ನು, ಮಾರಣಾಂತಿಕ ಪೆಟ್ಟುಗಳನ್ನು ತಿಂದಿದ್ದಾನೆ ಅವನು ಅಂತ ಪೊಲೀಸರ ಕೈ ಸೇರಿಕೊಂಡಿದೆ. ಇದೀಗ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್, ಅಂತಿಮ ವರದಿ ಇದು ಫೈನಲ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ನ ಫೈನಲ್ ರಿಪೋರ್ಟ್. ಮರಣೋತ್ತರ ಪರೀಕ್ಷೆಯ ಅಂತಿಮ ವರದಿಯಲ್ಲಿ ಚಿತ್ರಹಿಂಸೆ ನೀಡಿರೋ ಬಗ್ಗೆ ಉಲ್ಲೇಖ ಆಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಈ ಒಂದು ಪೋಸ್ಟ್ ಮಾರ್ಟಮ್ನ ಅಂತಿಮ ವರದಿ ಕೈ ಸೇರಿದೆ. ಇದೀಗ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಕೊಟ್ಟಿದ್ದಾರೆ ಅದನ್ನು. ಹಾಗಾದರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಪ್ಪ ಬರೆದಿದ್ದಾರೆ ಅವರು ಗಮನಿಸಿರ್ತಕ್ಕಂಥ ಅಂಶಗಳೇನು ಅಂತ ನೋಡಿದಾಗ ನೋಡಿ, ರೇಣುಕಾಸ್ವಾಮಿಗೆ 4 ರಿಂದ 5 ಗಂಟೆಗಳ ಕಾಲದ ಚಿತ್ರಹಿಂಸೆಯನ್ನು ಕೊಡಲಾಗಿದೆ. ನೋಡಿ, ಒಂದು ಹೊಡೆತ ಬಿದ್ದಿರುತ್ತೆ, ಚುಚ್ಚಿರ್ತಾರೆ, ಅಥವಾ ರಾಡಲ್ಲಿ ಹೊಡೆದಿರ್ತಾರೆ, ಮರದ ರಿಪೀಸಿಂದ ಹೊಡೆದಿರ್ತಾರೆ, ಕಾಲಲ್ಲಿ ಒದ್ದಿರ್ತಾರೆ, ಬೆಲ್ಟಿಂದ ಹೊಡೆದಿರ್ತಾರೆ, ಈ ಥರದ್ದೆಲ್ಲ ಆಗುತ್ತಲ್ಲ, ಆಯಾ ಗಾಯಗಳನ್ನು ಒಂದು ಕಡೆ ಮಾಪನ ಮಾಡ್ಕೊಳ್ತಾರೆ ಅವರು. ಯಾವಾಗ ಯಾವ ಏಟು ಬಿದ್ದಿರಬಹುದು ಈ ಮನುಷ್ಯನಿಗೆ, ಯಾವಾಗ ಎದೆ ಮೇಲೆ ಒದೆ ಬಿದ್ದಿರಬಹುದು, ಯಾವಾಗ ಬೆನ್ನ ಮೇಲೆ ಒದೆ ಬಿದ್ದಿರಬಹುದು, ಎಷ್ಟು ಹೊತ್ತಿಗೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಮರ್ಮಾಂಗದ ಮೇಲೆ ಆಗಿರ್ತಕ್ಕಂಥ ಗಾಯ ಯಾವಾಗಾಗಿದೆ, ಎಷ್ಟು ಗಂಟೆಗಳ ಹಿಂದೆ ಈ ಒಂದು ರಕ್ತ ಇಲ್ಲಿ ಹೆಪ್ಪುಗಟ್ಟಿದೆ, ಬೆನ್ನಿನ ಮೇಲೆ ಬಂದಿರತಕ್ಕಂಥ ಬಾಸುಂಡೆಗಳಿಗೆ ಯಾವ ಆಯುಧವನ್ನು ಬಳಸಿ ಹೊಡೆದಿರಬಹುದು. ಕಾರಣ ಇಲ್ಲೇನಾಗುತ್ತೆ, ಅಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿರುತ್ತಲ್ಲ, ಆ ಬ್ಲಡ್ ಕ್ಲಾಟ್ ಆಧಾರದ ಮೇರೆಗೂ ಕೂಡ ಒಂದಷ್ಟು ಲೆಕ್ಕಾಚಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಮಾಡಲಾಗುತ್ತೆ. ಎದೆ ಮೇಲೆ ಒದ್ದಿದ್ರೆ ಅಥವಾ ಮರ್ಮಾಂಗದ ಮೇಲೆ ಒದ್ದಿದ್ರೆ, ಎದೆ ಭಾಗದ ಕಿಬ್ಬರಿಯ ಮೂಳೆಗಳೇನಾದರೂ ಮುರಿದಿದ್ರೆ, ತಲೆ ಭಾಗಕ್ಕೆ ಏಟಾಗಿದ್ದರೆ, ಮೆದುಳು ಭಾಗದ ರಕ್ತಸ್ರಾವ ಆಗಿದ್ದರೆ, ಆಂತರಿಕ ರಕ್ತಸ್ರಾವ ಒಂದು ಭಾಗ, ಆಚೆ ಕೂಡ ರಕ್ತ ಬಂದಿದ್ದರೆ ಅದೊಂದು ಭಾಗ, ರಕ್ತ ಹೆಪ್ಪುಗಟ್ಟುವುದು ಇನ್ನೊಂದು ಭಾಗ, ಜೊತೆಗೆ ಈ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಹೇಳ್ತಾ ಇದ್ವಲ್ಲ, ಈ ಒಂದು ಟೆಸ್ಟ್ಗಳನ್ನು ಕೂಡ ಮಾಡಿದಾಗ ಅನೇಕ ಅಂಶಗಳಿದು ಆಚೆ ತರುತ್ತೆ. ಇದು ಎಲ್ಲೆಂದರಲ್ಲಿ ದೇಹದ ಎಲ್ಲ ಭಾಗಗಳ ಮೇಲೂ ಕೂಡ ಈ ವ್ಯಕ್ತಿಗೆ ಹಲ್ಲೆ ಮಾಡಿದ್ದಾರೆ ಅಂತ. ಈ ಮನುಷ್ಯನ ದೇಹದ ಮೇಲೆ ಇಂಥ ಭಾಗಕ್ಕೆ ಹಲ್ಲೆ ಆಗಿಲ್ಲ ಅಂತಿಲ್ಲ, ಅಷ್ಟರ ಮಟ್ಟಿಗೆ ರಣಭೀಕರವಾಗಿ ಸುಮಾರು 5 ಗಂಟೆಗಳ ಕಾಲ ಇವನಿಗೆ ಹೊಡೆದಿದ್ದಾರೆ ಅಂತ. ತೀರಾ ಮಾರಕವಾಗಿ ಮರಣಾಂತಿಕವಾಗಿ ಹೊಡೆದಿದ್ದರಿಂದಾನೇ ಇವನು ನೋವು ತಡ್ಕೊಳಕ್ಕಾಗಲಿಲ್ಲ ಇವನ ಕೈಲಿ ಅಂತ. ಆ ಪೇಯ್ನ್ ಇರುತ್ತಲ್ಲ, ಆ ನೋವನ್ನು ತಡೆದುಕೊಳ್ಳಲಾಗದೆ ನಾನು ಸತ್ತೋಗ್ಬಿಟ್ರೆ ಸಾಕಪ್ಪ ಭಗವಂತ ಅಂತ ಅನಿಸ್ಬಿಟ್ಟಿರುತ್ತೆ ಅವನಿಗೆ, ನನ್ನನ್ನು ಸಾಯಿಸ್ಬಿಟ್ರಪ್ಪ ಅಂತ ಕೂಡ ಕೇಳ್ಕೊಂಬಿಟ್ಟಿರಬಹುದು. ಆಗಲ್ಲ, ಬದುಕಿದ್ದಷ್ಟು ಕಾಲ ಅಂತೂ ನಾನು ಈ ನೋವು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅವನಿಗೆ ಅನಿಸಿದ್ದಿರಬೇಕು. ತೀರಾ ಆ ಒಂದು ನೋವನ್ನು ತಡೆದುಕೊಳ್ಳಲಾಗದೇ ಈ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ಮಾಹಿತಿ ಬಂದಿದೆ ಪೋಸ್ಟ್ ಮಾರ್ಟಮ್ನ ಅಂತಿಮ ವರದಿಯಲ್ಲಿ. ಆರಂಭಿಕ ವರದಿಗಳು, ಅವನಿಗೆ ತಲೆಯಲ್ಲಿ ಗಾಯ ಆಗಿತ್ತು, ರಕ್ತಸ್ರಾವ ಆಗಿತ್ತು, ಎದೆ ಭಾಗದಲ್ಲಿ ಏಟಾಗಿತ್ತು, ಬೆನ್ನ ಮೇಲೆ ಬಾಸುಂಡೆ ಆಗಿತ್ತು, ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದರು, ಆ ಮನುಷ್ಯ ಬದುಕಿದ್ದ ಕಾಲದಲ್ಲಿಯೇ, ಅವನ ದೇಹದಲ್ಲಿ ಇನ್ನೂ ಪ್ರಾಣಪಕ್ಷಿ ಇದ್ದ ಕಾಲದಲ್ಲಿಯೇ ಅವನ ಎಡಗಣ್ಣು ಸಿಡಿದು ಹೋಗಿತ್ತು, ಅದರ ದೃಷ್ಟಿ ಹೊರಟೋಗಿತ್ತು ಅಂತ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಶಾಕ್ ಇತ್ತದು ಒಂದು ಮಾಹಿತಿ. ಅವನು ಬದುಕಿದ್ದಾಗಲೇ ಎಡಗಣ್ಣಿನ ದೃಷ್ಟಿ ಕಳ್ಕೊಂಡ್ಬಿಟ್ಟಿದ್ದ ಅವನು ಅಂತ. ಆ ಥರ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ರಲ್ಲ, ಅದೊಂದು ಭಾಗ ಆಯಿತು. ಇದರ ನಂತರದ ವರದಿಗಳು
ದೇಹದ ಇನ್ನೂ ಕೆಲವು ಭಾಗಗಳನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬೇಕು ಅಂತಲೇ ಕಳಿಸಿಕೊಟ್ಟಿರ್ತಾರೆ ಲ್ಯಾಬ್ಗಳಿಗೆ. ಆ ವರದಿ ಈಗ ಬಂದಿರೋದು. ಕೆಲವೊಮ್ಮೆ ಇದೇ ವರದಿ ಬರಲಿಕ್ಕೆ 5 ತಿಂಗಳು 6 ತಿಂಗಳು ಹಿಡಿಯುತ್ತೆ. 5 ತಿಂಗಳು 6 ತಿಂಗಳು ಹಿಡಿಯುತ್ತೆ. ಈ ಕೇಸಲ್ಲಿ ಒಂದೂವರೆ ತಿಂಗಳ ಒಳಗಾಗಿನೇ ಈ ಒಂದು ರಿಪೋರ್ಟಲ್ಲಿ ಕೈ ಸೇರಿದೆ. ಅವನು ತಡೆದುಕೊಳ್ಳುವ ಹಂತದವರೆಗೂ ಮನುಷ್ಯ ಒಂದು ಲಿಮಿಟ್ ಅಂತ ಇರುತ್ತೆ ರೀ. ಏನಾನ ಅವ್ನು ಟಾರ್ಚರ್ ಮಾಡಲಿ, ಯಾವುದಾರ ಒಂದು ನೋವಾಗಲಿ, ಅವನು ಸಹಿಸಿಕೊಳ್ಳಬಲ್ಲಂತಹ ಒಂದು ಹಂತ ಅಂತ ಇರುತ್ತೆ. ಅದು ಮೀರಿಬಿಟ್ಟಾಗ ಅವನ ಕೈನಲ್ಲಿ ಏನೂ ಇರಲ್ಲ. ಆವಾಗ ಅದು ಆಗಲ್ಲ. ಅವನ ಆ ಪ್ರಾಣನ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅವನ ಮಿತಿ ಮೀರಿಬಿಡುತ್ತಲ್ಲ, ಆ ಮಿತಿ ಮೀರಿದಾಗ, ನೋವು ತಡೆದುಕೊಳ್ಳಲಾರದೇ ಇರುವಂಥ ಹಂತ ಹೋದಾಗ ನರಳಿ ಇವನು ಉಸಿರು ಚೆಲ್ಲಿಬಿಟ್ಟಿದ್ದಾನೆ. ಈ ಉಸಿರು ಹೊರಟು ಹೋಗ್ಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ. ಈ ನೋವನ್ನು ತಡೆಯೋದು ಯಾರಪ್ಪ? ಏನು ನೀವು ಯೋಚನೆ ಮಾಡಿ, ಒಂದು 12-13 ಜನ ಅಂತ ಅಂದ್ಕೊಳ್ಳಿ. ಎಷ್ಟು ಜನ ಹೊಡೆದಿರೋ ನಮಗೆ ಗೊತ್ತಿಲ್ಲ. ಒಂದೊಂದು ಏಟು ಒಮ್ಮೆ ಬಿದ್ದರೂ ಕೂಡ, ಒಂದೊಂದು ಏಟು ಒಂದು ನಿಮಿಷ 2 ನಿಮಿಷ 3 ನಿಮಿಷಗಳ ಅಂತರದಲ್ಲಿ 12 ಜನ ಅಥವಾ 13 ಜನ ತಲಾ ಒಂದೊಂದು ಏಟು ಹೊಡೆದ್ರೂ ಕೂಡ 13 ಏಟು ಬೀಳುತ್ತೆ. ಬರೀ ಒಂದು ನಿಮಿಷ 2 ನಿಮಿಷದ ಕಥೆ ಮಾತ್ರ ಮಾತಾಡ್ತಿರೋದಿಲ್ಲಿ. ಅಂಥದ್ರಲ್ಲಿ 5 ಗಂಟೆಗಳ ಕಾಲ 12 ಜನನೋ 13 ಜನನೋ ಅಥವಾ 10 ಜನನೋ ಹೊಡೆದಿದ್ದರೆ 5-5 ನಿಮಿಷ ಗ್ಯಾಪಲ್ಲಿ ಹೊಡಿಬೋದು. 10 ಏಟು ಬೀಳುತ್ತೆ ರೀ. ಯಾರು ಎದೆಗೆ ಹೊಡಿತಾನೋ, ತಲೆಗೆ ಒದಿತಾನೋ, ತೆಗೆದು ಬಿಸಾಕ್ತಾನೋ, ಗೋಡೆಗೆ ಯಾವ್ದಾದ್ರು ಗಾಡಿಗಳ ಮೇಲೆ ಎಸಿತಾನೋ, ಕಣ್ಣು ಮೇಲೆ ಒದಿತಾನೋ, ಮುಖದ ಮೇಲೆ ಒದಿತಾನೋ, ಕಪಾಳಕ್ಕೆ ಹೊಡಿತಾನೋ, ತಲೆ ಮೇಲೆ ಯಾವುದೋ ದೊಣ್ಣೆ ತೊಗೊಂಡು ಹೊಡಿತಾನೋ, ಹೊಟ್ಟೆ ಮೇಲೆ ಒದಿತಾನೋ, ಅವನು ಆ ಕಡೆ ತಿರುಗಿದ್ರೆ ಬೆನ್ನ ಮೇಲೆ ಹೊಡಿತಾರೇನೋ, ಮರ್ಮಾಂಗದ ಮೇಲೆ ಒದ್ದಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಹಾಗಾಗಿ ಈ ಯಮಯಾತನೆಯನ್ನು ಅವನು ಸಹಿಸಿದಂಥ ಹಂತ ಇದೆಯಲ್ಲ 5 ಗಂಟೆಗಳ ಕಾಲ, ನಿಜ ಹೇಳಬೇಕು ಅಂದರೆ ಅದು ಗ್ರೇಟನೇ. 5 ಗಂಟೆಗಳ ಕಾಲ ಅವನ ಪ್ರಾಣ ಪಕ್ಷಿಯನ್ನು ಉಳಿಸಿಟ್ಕೊಂಡಿದ್ನಲ್ಲ, ಈ ಏಟುಗಳಿಗೆ ಕಂಪೇರ್ ಮಾಡಿಬಿಟ್ಟಾಗ ಅದು ಗ್ರೇಟ್ ಅಂತಲೇ ಹೇಳಬೇಕು. ಸಾಧ್ಯ ಇಲ್ಲ. ದೇಹದ ಹಲವು ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಬಲವಾಗಿ ಒದೆ ಬಿದ್ದ ಕಾರಣದಿಂದಾಗಿ ಇವನ ಬಾಡಿಯ ಎಷ್ಟೋ ಮೂಳೆಗಳೇ ಮುರಿದು ಹೋಗಿದೆ ಅಂತ. ಎಷ್ಟು ಬಲವಾಗಿ ಇವನಿಗೆ ಪೆಟ್ಟುಗಳು ಬಿದ್ದಿತ್ತು ಅಂದರೆ, ಮೂಳೆಗಳು ಎಷ್ಟು ಮೂಳೆ ಮುರಿದಿದೆಯೋ ಲೆಕ್ಕನೇ ಇಲ್ಲ, ಅಷ್ಟು ಮೂಳೆಗಳು ಮುರಿದು ಹೋಗಿವೆ ಇವನಿಗೆ ಅಂತ. ಜೊತೆಗೆ ದೇಹದ ಒಳಗೆ ಮತ್ತು ದೇಹದ ಆಚೆ ರಕ್ತಸ್ರಾವ ಆಗಿದೆ. ಒಳಗಡೆ ಕೂಡ ಇಂಟರ್ನಲ್ ಬ್ಲೀಡಿಂಗ್ ಅಂತಾರೆ, ಎಕ್ಸ್ಟರ್ನಲ್ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್ ಅಂತ. ದೇಹದ ಒಳಭಾಗದಲ್ಲೂ ಕೂಡ ರಕ್ತಸ್ರಾವ ಆಗಿರುತ್ತೆ. ಸಪೋಸ್ ಮೇಲ್ನೋಟ ಕಾಣಲ್ಲ, ಕೆಲವರು ಮೂಗೇಟು ಅಂದ್ಬಿಡ್ತಾರೆ. ಮೂಗೇಟು ಮೇಲ್ಗಡೆ ಏಟು ಬಿದ್ದಿರೋದೇನು ಕಾಣಿಸಲ್ಲ ನಿಮಗೆ. ರಕ್ತಗಾಯ ಬೇರೆ. ರಕ್ತಗಾಯ ಅಂದರೆ ನಿಮಗೆ ಬಾಡಿ ಹೊರಭಾಗದಲ್ಲಿ ಒಂದು ಗಾಯ ಆಗಿ ರಕ್ತ ಆಚೆ ಬರುತ್ತಲ್ಲ, ರಕ್ತಗಾಯ ಅಂತ ಪೊಲೀಸ್ ದಾಖಲೆಗಳು ಬರಿತಾವೆ ಅದನ್ನು. ಇದು ಒಳಗಡೆ ರಕ್ತಸ್ರಾವ ಆಗಿರುತ್ತಲ್ಲ, ಅನೇಕ ನರ್ವ್ ಡ್ಯಾಮೇಜ್ ಆಗಿರಬಹುದು, ಒಳಗಡೆ ಇನ್ಯಾವುದೋ ಆರ್ಗನ್ನೇ ಡ್ಯಾಮೇಜ್ ಆಗಿರಬಹುದು, ಅಲ್ಲಿಂದ ರಕ್ತಸ್ರಾವ ಶುರುವಾಗ್ಬಿಡುತ್ತೆ. ಆ ರಕ್ತ ದೇಹದ ಒಳಗಡೆ ಇರುತ್ತೆ, ಆಚೆ ಬಂದಿರಲ್ಲ. ಇವನಿಗೆ ಇಂಟರ್ನಲ್ ಬ್ಲೀಡಿಂಗು ಆಗಿದೆ, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಕೂಡ ಆಗಿದೆ. ಕೃತ್ಯ ನಡೆದ ದಿನದಂದು ಸಾಯಂಕಾಲ 6:30ಯಿಂದ 7 ಗಂಟೆಗೆ ಇವನು ಮೃತಪಟ್ಟುಬಿಟ್ಟಿದ್ದಾನೆ. ಯಾವ ಕೃತ್ಯ ನಡೀತೋ ಸಾಯಂಕಾಲ 6:30ಯಿಂದ 7 ಗಂಟೆ ಒಳಗಡೆ ಇವನು ಪ್ರಾಣ ಬಿಟ್ಟಿದ್ದಾನೆ ಅಂತ ಮಾಹಿತಿ ಇದೆ. ಅಂದರೆ ಅಲ್ಲಿಂದ ನಾವು ಕ್ಲಾಕನ್ನು ಒಂದು 5 ಗಂಟೆಗಳ ಹಿಂದಕ್ಕೆ ತಿರುಗಿಸ್ಕೋಬೇಕು. ಅವಾಗ 5:30 ಅಂದರೆ 1:30 ಅಂತ ಇಟ್ಕೊಳ್ಳಿ. 1:30-2 ಗಂಟೆ ಸುಮಾರಿಗೆ 1:30-2 ಗಂಟೆ ಸುಮಾರಿಗೆ ಇವನಿಗೆ ಒದೆ ಬೀಳಕ್ಕೆ ಶುರುವಾಗಿದೆ ಅಂತ ಅರ್ಥ. 6:30-7 ಗಂಟೆಗೆ ಇವನು ಪ್ರಾಣ ಹೋಯಿತು ಅಂತ ಹೇಳಿದ್ರೆ 1:30 ಗಂಟೆಗೆ ಅಥವಾ 2 ಗಂಟೆಗೆ ಇವನಿಗೆ ಕ್ಲಾಸ್ ತೊಗೊಳಕ್ಕೆ ಶುರು ಮಾಡಿದ್ರು ಅಂತ. ಹೊಡೆಯೋ ಕ್ಲಾಸ್ಗಳು ಸರ್ಕಲ್ ಮಾಡ್ಕೊಂಡು ಹೊಡೆದಿರ್ತಾರೆ ಇವನ್ನ ಎಲ್ಲರೂ ಕೂಡ ಸೇರಿಕೊಂಡು. ಅಂದರೆ ಅಲ್ಲಿಂದ ಹಿಡಿದು 2 ಗಂಟೆಯಿಂದ 6:30-7 ಗಂಟೆವರೆಗೂ ಕೂಡ ಇವನ ಬಾಡಿನಲ್ಲಿ ಒಂದೇ ಒಂದು ಭಾಗ ಬಿಡದಂತೆ ಪೆಟ್ಟು ತಿಂದಿದ್ದ ಇವನು ರೇಣುಕಾಸ್ವಾಮಿ ಅಂತ. ಅಷ್ಟು ರಣಭೀಕರವಾಗಿ ಇವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಇಲ್ಲಿ. ಪೋಸ್ಟ್ಮಾರ್ಟಮ್ ಹಾಗಾದರೆ ಹೇಗಿರುತ್ತಪ್ಪ ನೋಡಿ. ಯಾವುದೇ ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡಬೇಕಾದ್ರೆ ಮೇಲ್ನೋಟಕ್ಕೆ ಸಾವಿನ ಕಾರಣ ತಿಳಿದು ಬಿಡುತ್ತೆ. ಕೆಲವರು ಪೊಲೀಸರೇ ಹೇಳ್ಬಿಡ್ತಾರೆ ರೀ, ಕೆಲವರು ಪೊಲೀಸರೇ ಹೇಳ್ಬಿಡ್ತಾರೆ, ಸ್ಪಾಟಿಗೆ ಬರ್ತಿದ್ದಂತ ಹೇಳ್ಬಿಡ್ತಾರೆ. ಒಂದು ನೇಣು ಬಿಗಿದುಕೊಂಡಿದ್ದರೆ ಇವನು ಹಾಕ್ಕೊಂಡಿರೋ ನೇಣ ಇದು, ಅಥವಾ ಯಾರಾದರೂ ಸಾಯಿಸಿ ಇವನನ್ನು ಸುಮ್ಮನೆ ನೇಣು ಹಾಕ್ಕೊಂಡು ಸತ್ತೋಗಿದ್ದಾನೆ ಅಂತ ತೋರಿಸುವ ಸಲುವಾಗಿ ನೇತಾಕ್ಬಿಟ್ಟಿದ್ದಾರ ಅಂತ. ಆ ಸ್ಪಾಟಿಗೆ ಬಂದ ತಕ್ಷಣ ನೇಣು ಕುಣಿಕೆ ಜೀರಿರುತ್ತಲ್ಲ ಒಬ್ಬ ಮನುಷ್ಯನ ಕುತ್ತಿಗೆಗೆ, ಅದರಲ್ಲೇ ಹೇಳಿಬಿಡ್ತಾರೆ ಗಂಟು ಯಾವ ಭಾಗದಿಂದ ಎಳೆಯಲ್ಪಟ್ಟಿದೆ. ಒಬ್ಬ ವ್ಯಕ್ತಿ ತಾನು ಸೂಸೈಡ್ ಮಾಡಿಕೊಂಡಾಗ ಅವನು ಜೀರಿಕೊಳ್ಳುವಂಥ ಗಂಟು, ಹಗ್ಗದ ಗಂಟು ಅಥವಾ ಸೀರೆಯ ಗಂಟು ಎಲ್ಲಿಗೆ ಬರುತ್ತೆ, ಬೇರೆಯವರು ತಂದು ನೇತು ಹಾಕಿದಾಗ ಆ ಗಂಟು ಎಲ್ಲಿಗೆ ಬರುತ್ತೆ ಅಂತ ಅರ್ಥ ಆಗಿಬಿಡುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವನು ಈ ಥರ ಸತ್ತೋಗಿದ್ದಾನೆ ಸ್ವಾಮಿ ಅಂತ. ಹೊಡೆದು ಸಾಯಿಸಿರೋದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಕೊಲೆಯಂಥ ಪ್ರಕರಣಗಳಲ್ಲಿ ಗಾಯದ ಸ್ವರೂಪ, ಹಲ್ಲೆಯ ತೀವ್ರತೆ, ರಕ್ತಸ್ರಾವದ ಪ್ರಮಾಣ ಮುಖ್ಯವಾಗಿರುತ್ತೆ. ಯಾವ ಥರದ ಗಾಯ ಆಯಿತು ಇವನಿಗೆ, ಎಷ್ಟು ಜೋರಾಗಿ ಇವನಿಗೆ ಹೊಡೆದಿದ್ದಾರೆ ಮತ್ತು ಎಷ್ಟು ಕಡೆ ಇವನಿಗೆ ಬ್ಲೀಡಿಂಗ್ ಆಗಿರಬಹುದು, ರಕ್ತಸ್ರಾವ ಆಗಿರಬಹುದು ಅಂತ.
ದೇಹದ ಯಾವ ಭಾಗಕ್ಕೆ ಗಾಯ ಆಗಿರುತ್ತೆ ಅನ್ನೋದು ಕೂಡ ಪೋಸ್ಟ್ ಮಾರ್ಟಮ್ನಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ಬಿಡುತ್ತೆ. ಮೇಲ್ನೋಟಕ್ಕೆ ಒಂದಷ್ಟು ಗಾಯಗಳು ಕಾಣ್ತಾ ಇರ್ತಾವ್ರಿ. ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಬಾಡಿಯನ್ನು ಸೀಳ್ತಾರಲ್ಲ, ದೇಹವನ್ನು ಓಪನ್ ಮಾಡ್ತಾರಲ್ಲ, ಆವಾಗಂತೂ ನಿಚ್ಚಳವಾಗಿ ಗೊತ್ತಾಗ್ಬಿಡುತ್ತೆ. ಕೊಲೆಯಾದ ದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಮೆದುಳು ನಿಷ್ಕ್ರಿಯತೆ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾರೆ. ಇವನ ಬ್ರೈನ್ ಯಾವಾಗ ಡೆಡ್ ಆಯಿತು, ಯಾವಾಗ ಸತ್ತು ಹೋಯಿತು ಇವನ ಮೆದುಳು, ಯಾವಾಗ ನಿಷ್ಕ್ರಿಯವಾಯಿತು, ಅದು ಕೆಲಸ ಮಾಡ್ದಂತಾಯಿತು ಅಂತ. ಇವನ ಮೆದುಳು ಯಾವ ಸ್ಟೇಜಲ್ಲಿ ಕೆಲಸ ಮಾಡ್ದಂತಾಯಿತು ಅಂತ ನೀವು ಕೇಳಿರ್ಬೇಕು. ಯಾವುದು ಆಕ್ಸಿಡೆಂಟ್ ಆದಾಗ ಬ್ರೈನ್ ಡೆಡ್ ಅಂತೆ ರೀ, ಪಾಪ ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ ಅವ್ರ ಮಗನ ಅಂಗಾಂಗವನ್ನು ದಾನ ಮಾಡಿಬಿಟ್ರಂತೆ, ಯಾವ್ಯಾವುದನ್ನು ದೇಹದ ಭಾಗದಲ್ಲಿ ಬಳಕೆಗೆ ಬರುತ್ತೋ ಅದನ್ನು ಬಳಸ್ಕೊಳ್ಳಿ ಅಂತೇಳಿ ಹೇಳಿಬಿಟ್ರಂತೆ ಅಂತ ಹೇಳ್ತೀವಲ್ಲ. ಎಷ್ಟು ಜನಕ್ಕೆ ಬ್ರೈನ್ ಡೆಡ್ ಆಗಿಬಿಡುತ್ತೆ, ಜೀವ ಇರುತ್ತೆ. ಬ್ರೈನ್ ಡೆಡ್ ಆದಮೇಲೆ ಜೀವಕ್ಕೆ ಬೆಲೆ ಇರಲ್ಲ. ಜೊತೆಗೆ ಉದರದ ಭಾಗದಲ್ಲಿ ಅಂದರೆ ಹೊಟ್ಟೆ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಬಹು ಅಂಗಗಳ ನಿಷ್ಕ್ರಿಯತೆ ಬಗ್ಗೆ ತಿಳಿಯಲಾಗುತ್ತೆ. ಅಂದರೆ ಅವನ ಬಾಡಿಯನ್ನು ಚೆಕ್ ಮಾಡಿದಾಗ ಮೆದುಳು ಚೆಕ್ ಮಾಡ್ಕೊಳ್ತಾರೆ. ಬೇರೆ ಬೇರೆ ಅಂಗಗಳು, ನಾನಾಗಲೇ ಹೇಳ್ತಿದ್ದೆ, ಎಲೆಕ್ಟ್ರಿಕ್ ಶಾಕ್ನಿಂದ ಇವನು ಜೀವಂತ ಇದ್ದಾಗಲೇ ಅವನ ಎಡಗಣ್ಣಿನ ಒಳಭಾಗ ಸಿಡಿದು ಹೋಗಿ, ನರಗಳು ಸಿಡಿದು ಹೋಗಿ ಅವನ ದೃಷ್ಟಿ ಹೋಯಿತು ಅಂತ. ಅವನ ಬದುಕಿ ಇದ್ದಾಗಲೇ ಅವನಿಗೆ ಎಡಗಣ್ಣು ಕಾಣಿಸ್ತಾ ಇರಲಿಲ್ಲ ಅಲ್ಲಿಗೆ ಅಂತ ಅರ್ಥ ಅದರದ್ದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಬಾಡಿಯ, ಈಗ ಹಾರ್ಟ್ ಬಗ್ಗೆನೂ ಚೆಕ್ ಮಾಡ್ತಾರೆ, ಲಿವರ್ ಬಗ್ಗೆನೂ ಚೆಕ್ ಮಾಡ್ತಾರೆ, ಬೇರೆ ಬೇರೆ ಅಂಗವನ್ನು ಚೆಕ್ ಮಾಡ್ಕೊಂಡು ಬರ್ತಾರೆ. ಇವನಿಗೆ ಹೃದಯದ ಹಾರ್ಟ್ ಬೀಟ್, ಹೃದಯದ ಬಡಿತ, ರಕ್ತ ಸಂಚಲನ, ಲಿವರ್ ಕಾರ್ಯ ಪ್ರತಿಕ್ರಿಯೆಯ ಬಗ್ಗೆ ಏನೇನಾಗಿದೆ ಅಂತ ಹೇಳಿ ಮೇಲ್ನೋಟಕ್ಕೊಂದು ಅಧ್ಯಯನವನ್ನು ಮಾಡ್ತಾರೆ. ಗಾಯಗಳು ಎಷ್ಟು ಇಂಚು ದೇಹದ ಒಳಗಡೆ ಹೊಕ್ಕಿವೆ, ನರಮಂಡಲದ ಮೇಲಾಗಿದ್ದಂಥ ಪರಿಣಾಮದ ಬಗ್ಗೆ ಕೂಡ ಪರೀಕ್ಷೆ ಮಾಡ್ತಾರೆ. ಇವನಿಗೇನೋ ಹೊಡಿತಾರೆ, ಮಚ್ಚಲ್ಲಿ ಹೊಡಿಬಹುದು, ದೊಣ್ಣೆಲ್ಲಿ ಹೊಡಿಬಹುದು, ಬೆಲ್ಟಲ್ಲಿ ಹೊಡಿಬಹುದು, ಯಾವುದೋ ಒಂದು ರಾಡಿಂದ ತಿವಿಯಬಹುದು ಅವನಿಗೆ. ಈ ಗಾಯ ಇವನ ದೇಹದ ಎಷ್ಟು ಆಳಕ್ಕೆ ಹೋಗಿ ಯಾವ ಆರ್ಗನ್ ಡ್ಯಾಮೇಜ್ ಮಾಡ್ತು ಅಂತ ಚೆಕ್ ಮಾಡ್ಕೊಳ್ತಾರೆ. ನರಮಂಡಲ, ನರ್ವಸ್ ಸಿಸ್ಟಮ್ ಇದೆಯಲ್ಲ, ಈ ಒಂದು ನರಮಂಡಲದ ನರ್ವ್ ಸಿಸ್ಟಮ್ ಬಗ್ಗೆ ಅಲ್ಲಿಯೂ ಕೂಡ ಅದರಲ್ಲಿ ಏನು ಪರಿಣಾಮ ಆಯಿತು ಅಂತ ಕೂಡ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಇವಿಷ್ಟು ಪ್ರಾವಿಷನಲ್ ಒಪಿನಿಯನ್ ಅಂತ ಪ್ರಾಥಮಿಕವಾಗಿ ಪಡ್ಕೊಳ್ತಾರೆ. ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಮೃತದೇಹವನ್ನು ಹಸ್ತಾಂತರ ಮಾಡಿರ್ತಾರೆ. ಆಯ್ತಪ್ಪ ನೀವು ಸಂಸ್ಕಾರ ಮಾಡ್ಕೊಳ್ಳಿ ಇದನ್ನು ಅಂತ. ನಂತರ ಇದೆಲ್ಲ ಇನಿಷಿಯಲ್ ಸ್ಟೇಜ್ ನಾನು ಹೇಳಿದೆ. ಈಗ ಫೈನಲ್ ಒಪಿನಿಯನ್ ಅಂತ ಇರುತ್ತೆ, ಅಂತಿಮ ಅಭಿಪ್ರಾಯ ಈ ಒಂದು ಸಾವಿಗೆ ಸಂಬಂಧಪಟ್ಟಂತೆ ಅಂತ ಬಂದಾಗ ದೇಹದ ಬಹುಮುಖ್ಯ ಅಂಗಾಂಗಗಳನ್ನು ತಪಾಸಣೆ ಕೊಟ್ಟಿರ್ತಾರಲ್ಲಿ. ಬಾಡಿ ನೋಡ್ತಾರೆ, ಚೆಕ್ ಮಾಡಿರ್ತಾರೆ, ರಿಪೋರ್ಟ್ ಕೊಡ್ತಾರೆ, ಆಯ್ತಪ್ಪ ನಿಮ್ಮದು ತೊಗೊಂಡು ಹೋಗಿ ಸಂಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆನಂತರ ಆರ್ಗನ್, ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಗಾಂಗಗಳನ್ನು ಪರೀಕ್ಷೆ ಕಳಿಸಿರ್ತಾರೆ. ದೇಹದಲ್ಲಿ ಲಿವರ್ ತೊಗೊಂಡಿರ್ತಾರೆ, ಪ್ಯಾಂಕ್ರಿಯಾಸ್ ತೊಗೊಂಡಿರ್ತಾರೆ, ಅದನ್ನು ತಗೊಂಡು ಆಗ ಪರೀಕ್ಷೆ ಕೊಟ್ಟಿರ್ತಾರೆ. ಸಾವಿಗೆ ನಿಖರವಾದಂಥ ಕಾರಣ ಏನು ಅಂತ ತಿಳಿದುಕೊಳ್ಬೇಕಾದ್ರೆ ಲಿವರ್ನ ಪರೀಕ್ಷೆ ಅನಿವಾರ್ಯವಾಗುತ್ತೆ. ಲಿವರ್ನಲ್ಲಿ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಲಿವರ್ ಪರೀಕ್ಷೆಯಲ್ಲಿ ಇಷ್ಟೇ ಗೊತ್ತಾಗೋದು, ಇವನಿಗೇನಾದ್ರು ವಿಷ ಹಾಕ್ಬಿಟ್ಟಿದ್ರಾ, ಇವನಿಗೇನಾದ್ರು ವಿಷ ತಿನ್ನಿಸ್ಬಿಟ್ಟು ಆಹಾರದಲ್ಲಿ ವಿಷ ಹಾಕಿರಬಹುದು, ಮದ್ಯದಲ್ಲಿ ವಿಷ ಹಾಕಿರಬಹುದು, ಯಥೇಚ್ಛವಾಗಿ ಮದ್ಯ ಕುಡಿಸಿರಬಹುದು, ಇನ್ಯಾವುದೋ ಮಾದಕ ವಸ್ತುನ ಹಾಕಿರಬಹುದು ಇವನಿಗೆ. ಅದೇನೇ ಆಗಿದ್ದರೂ ಕೂಡ ಲಿವರ್ ಪರೀಕ್ಷೆ ಮಾಡಿದಾಗ ಲಿವರ್ ಹೇಳಿಬಿಡುತ್ತೆ, ನಾನು ಇಂತಿಂಥದನ್ನು ರಿಸೀವ್ ಮಾಡಿದ್ದೀನಿ, ನನಗೆ ಈ ಥರ ಮದ್ಯಪಾನ ಆಗಿದೆ, ಈ ಥರದಲ್ಲಿ ನನಗೆ ವಿಷ ಹಾಕಿದರು, ಯಾವುದೋ ಡ್ರಗ್ಸ್ ಕೊಟ್ಬಿಟ್ಟಿದ್ದಾರೆ, ಅದೆಲ್ಲವೂ ಕೂಡ ಲಿವರ್ ಟೆಸ್ಟ್ ಮಾಡಿದಾಗ ಸಾಕು ನಿಮ್ಗೆ ಸಿಕ್ಬಿಡುತ್ತಲ್ಲಿ. ಮದ್ಯ ಸೇವನೆ ಏನಾದರೂ ಆಗಿದ್ದರೂ ಕೂಡ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಮನುಷ್ಯ ಬದುಕಿದ್ರೆ ಮದ್ಯ ಅಥವಾ ಮತ್ತು ಬರ್ತಕ್ಕಂಥ ಪದಾರ್ಥಗಳು 24 ಗಂಟೆಯಲ್ಲಿ ದೇಹದಲ್ಲಿ ಕರಗಿ ಹೋಗ್ತವೆ. ಆಯ್ತಪ್ಪ ಅವನು ಉಸಿರಾಡ್ತಾ ಇದ್ದ, ಆರೋಗ್ಯವಾಗಿದ್ದ, ಅವನು ಜೀವಂತವಾಗಿದ್ದ ಅಂತ ಹೇಳಿದ್ರೆ 24 ಗಂಟೆ ಸಾಕು, ನೀವೇನೇ ಕುಡಿದಿದ್ರು ಕೂಡ ಅದು ಕರಗಿ ಹೋಗ್ಬಿಡುತ್ತೆ ಅಂತ, ದೇಹದಲ್ಲಿ ಅದು ಕರಗಿಬಿಡುತ್ತೆ ಅಂತ ಹೇಳಿ. ಅದಕ್ಕೆ ಯಾವುದಾದ್ರು ಡ್ರಗ್ಸ್ ಟೆಸ್ಟು, ಯಾವ್ದಾದ್ರು ಡ್ರಂಕ್ ಆ್ಯಂಡ್ ಡ್ರೈವಲ್ಲಿ ಯಾವುದನ್ನು ಆಕ್ಸಿಡೆಂಟ್ ಆಗಿದ್ದಾಗ ಟೆಸ್ಟ್ ಮಾಡಬೇಕಾದ್ರೆ ಒಂದು ಟೆಸ್ಟ್ ಮಾಡಿರಿ, ನಾನು ಕುಡ್ದಿದ್ದಾನೆ ಅನ್ನೋದು ಟೆಸ್ಟ್ ಮಾಡ್ತಾರಲ್ಲ, 24 ಗಂಟೆ ಒಳಗಡೆ ಆಗಬೇಕದು ಅಂತ. ಯಾವುದೋ ಮುಂಬೈನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಇವರು ಆ ಟೆಸ್ಟ್ ಮಾಡಿರಲಿಲ್ಲ, ಇನ್ಯಾರಿಗೋ ಟೆಸ್ಟ್ ಮಾಡಿ ಆ ರಿಪೋರ್ಟ್ನ ಇವಂದು ಅಂತ ತೋರಿಸಿದ್ರು ಅಂತ ಹೇಳ್ತಾರಲ್ಲ, ಅದೇ ಇದು. 24 ಗಂಟೆ ಒಳಗಡೆ ಟೆಸ್ಟ್ ಮಾಡಿದಾಗ ಸಿಗುತ್ತೆ ಅದು. ಎಸ್ ಇವನು ಕುಡ್ದಿದ್ದ, ಇವನು ಡ್ರಗ್ಸ್ ತೊಗೊಂಡಿದ್ದ, ಇವನು ಸಿಕ್ಕಿಬಿಡುತ್ತೆ. ಇಲ್ಲದೇ ಇದ್ರೆ ಇಲ್ಲ. 24 ಗಂಟೆ ದಾಟಿಬಿಟ್ರೆ ಬಾಡಿಲಿ ಕರಗಿ ಹೋಗ್ಬಿಡುತ್ತೆ, ಆಹಾರ ಥರನೇ ಅದು ಕೂಡ. ಆದರೆ ಮನುಷ್ಯ ಸತ್ತ ಮೇಲೆ ಮದ್ಯ, ವಿಷ ಸೇರಿ ಹಾನಿಕಾರಕ ಪದಾರ್ಥಗಳು ದೇಹದಲ್ಲಿ ಕ್ರಿಯಾಶೀಲವಾಗಿರುತ್ತವೆ. ನೋಡಿ ಎಂಥ ಅದ್ಭುತ ಇದು ವಿಜ್ಞಾನ ಅಂತ ಹೇಳಿದ್ರೆ, ಮನುಷ್ಯ ಬದುಕಿದ್ದಪ್ಪ 24 ಗಂಟೆಯಲ್ಲಿ ಅವನು ಕುಡಿದಿರಲಿ, ಅವನಿಗೊಂದು ವಿಷ ಹಾಕಿರಲಿ, ಅದೇನಾಗ್ಬಿಡುತ್ತೆ, ರಕ್ತಗತವಾಗಿಬಿಡುತ್ತೆ, ಕರಗಿ ಹೋಗ್ಬಿಡುತ್ತೆ ಅದು. 24 ಗಂಟೆ ಆದ್ಮೇಲೆ ಸಿಗಲ್ಲ. ಆಯಿತು, ಒಂದು 5 ಗಂಟೆ ಮುಂಚೆ ಅವನು ವಿಷ ಹಾಕಿದ್ದಾರೆ, ಒಂದು 6 ಗಂಟೆ ಮುಂಚೆ ವಿಷ ಕೊಟ್ಟಿದ್ದಾರೆ, ಅಥವಾ ಒಂದು 8 ಗಂಟೆ ಮುಂಚೆ ಇವನಿಗೇನೋ ಫುಡ್ಡಲ್ಲೇ ಹಾಕಿಬಿಟ್ಟಿದ್ದಾರೆ, ಹಾಕಬಾರದನ್ನು, ಸತ್ತೋಗೋ ಥರದ್ದು ಅಂತ ಇದ್ದಾಗ ತೊಗೊಳ್ತಾನೆ ಮನುಷ್ಯ. ಇಂಜೆಕ್ಷನೇ ಕೊಟ್ಬಿಟ್ಟಿರ್ತಾರಪ್ಪ, ಫಾರ್ ಎಕ್ಸಾಂಪಲ್ ವಿಷದ ಇಂಜೆಕ್ಷನ್ ತೊಗೊಳ್ತಾನೆ, ರಿಸೀವ್ ಮಾಡಿರುತ್ತೆ ಬಾಡಿ. ರಿಸೀವ್ ಮಾಡಿದರೂ ಕೂಡ ಅವನು ಉಸಿರಾಡ್ತಾ ಇದ್ದರೆ ಅದು ಕರಗುತ್ತೆ ಬಾಡಿಯಲ್ಲಿ. ಅವನು ಬದುಕಿದ್ರೆ 24 ಗಂಟೆ ಆದಮೇಲೆ ಸಿಗಲ್ಲ ಅದು.
ಅವ್ನು ಸತ್ತೋಗ್ತಾನಲ್ಲ, ಯಾವ್ಯಾವ್ದು ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ಸ್ಟಕ್ ಆಗಿರುತ್ತದು. ಬಾಡಿನಲ್ಲಿ ಎಲ್ಲೆಲ್ಲಿ ವಿಷ ಇರುತ್ತೋ ಅದು ಕರಗಲ್ವಲ್ಲ, ಚಲನೆ ಇರಲ್ವಲ್ಲ ಬಾಡಿಗೆ, ನರದಲ್ಲಿ ರಕ್ತ ಸಂಚಾರ ಆಗಲ್ವಲ್ಲ ರೀ ಬಾಡಿನಲ್ಲಿ. ಅವಾಗೇನಾಗುತ್ತೆ, ಅವೆಲ್ಲವೂ ಕೂಡ ಅಲ್ಲೇ ಇರುತ್ತೆ. ನೀವು ಟೆಸ್ಟ್ ಮಾಡಿದ ತಕ್ಷಣ ಇಂತಿದ್ದದ್ದು ಇದೇ ಇವನು ಬಾಡಿನಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಕೊಲೆಗೀಡಾದಂಥ ವ್ಯಕ್ತಿಗೆ ಬೇರೆ ಏನಾದರೂ ರೋಗ ಇತ್ತಾ, ಇವನಿಗೆ ಲಿವರ್ದೇನಾದರೂ ಸಮಸ್ಯೆ ಇತ್ತಾ, ಅಥವಾ ಇನ್ನೇನೋ ಪ್ರಾಬ್ಲಮ್ ಇತ್ತಾ, ಇವನಿಗೆ ಹೃದ್ರೋಗಿಯಾಗಿದ್ನ ಇವನು, ಇದು ಕೂಡ ಇದನ್ನು ಕಂಡು ಹಿಡಿಯೋಕ್ಕೆ ಕೂಡ ಕೆಲವರು ಹೇಳ್ಬಿಡ್ತಾರೆ, ಸ್ವಾಮಿ ಸುಮ್ಮನೆ ತಳ್ಳಿದೆ ಬಿದ್ದು ಹೋಗ್ಬಿಟ್ಟ ಅವನು ಮೊದಲೇ ಹಾರ್ಟ್ ಪೇಷಂಟ್ ಇದ್ದಂತೆ ಸತ್ತೋಗ್ಬಿಟ್ಟ ಸ್ವಾಮಿ ಅಂತ ಒಂದು ಕ್ಲೈಮ್ ಬರಬಹುದು ಅಂತ ಅಂದ್ಕೊಳ್ಳಿ. ಅದಕ್ಕೂ ಈ PSC ಪರೀಕ್ಷೆ ಏನು ಮಾಡುತ್ತೆ, ನೋ ಇದಾಗಿಲ್ಲ, ಆ ಥರ ಅಲ್ಲ, ಇವನು ಹೊಡೆದೇ ಸಾಯಿಸಿದ್ದಾರೆ ಹೇಳಬೇಕು ಅಂದಾಗ ಇಂಥ ಪರೀಕ್ಷೆ ರಿಪೋರ್ಟ್ ಏನು ಮಾಡಿಬಿಡ್ತವೆ, ನಿಮಗೆ ಅದನ್ನು ಪ್ರಮಾಣೀಕರಿಸ್ಬಿಡ್ತಾವೆ, ನಿಮ್ಗೆ ಅದನ್ನು ಆ್ಯಕ್ಯುರೇಟಾಗಿ ನಿಖರವಾಗಿ ಹೇಳ್ಬಿಡ್ತಾವೆ ಇವೆಲ್ಲವೂ ಕೂಡ. ನಂತರ FSLನಲ್ಲಿ ವಿಸರ ಪರೀಕ್ಷೆಯನ್ನು ಮಾಡಿಕೊಂಡು ಒಲಾಟೈನ್ ನಾನ್ ಒಲಾಟೈನ್ ಪರೀಕ್ಷೆ ಕೂಡ ಮಾಡ್ತಾರೆ. ಆರ್ಗ್ಯಾನಿಕ್ ಹಾಗೂ ನಾನ್ ಆರ್ಗ್ಯಾನಿಕ್ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ನಿಖರ ಪರೀಕ್ಷೆ ನಡೆಸೋದಕ್ಕೆ ಬೇಕಾದಷ್ಟು ಸಮಯ ಹಿಡಿಯುತ್ತೆ, ಒಂದು ಎಕ್ಸಾಕ್ಟ್ ರಿಪೋರ್ಟ್ ಕೊಡೋಕ್ಕೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಅದಕ್ಕೆ. ಸೊ ಹಾಗಾಗಿ ಇಡೀ ವಿಚಾರದಲ್ಲಿ ಏನಾಗಿದೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ, ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮಹತ್ವದ ಅತಿ ದೊಡ್ಡ ಉರುಳಾದರೂ ಕೂಡ ಆಶ್ಚರ್ಯ ಇಲ್ಲ. ಅಷ್ಟು ಆ್ಯಕ್ಯುರೇಟಾಗಿ ಈ ಒಂದು ರಿಪೋರ್ಟಲ್ಲಿ ಆಚೆ ಬರ್ತಾ ಇದೆ. ಪ್ರತಿ ಘಟನೆಯನ್ನು ಇದು ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಅವನು ಸತ್ತಿರ್ತಕ್ಕಂಥ ಟೈಮನ್ನು ಕೂಡ ಸಂಜೆ 6:30ಯಿಂದ 7 ಗಂಟೆ ಒಳಗೆ ಅಂತ ಹೇಳ್ತಾ ಇದೆ. ಜೊತೆಗೆ ಇವನು 5 ಗಂಟೆಗಳ ಕಾಲದ ಭೂಲೋಕದ ಮೇಲಿನ ನರಕವನ್ನು ನೋಡಿದ್ದಾನೆ ಅಂತ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ನ್ಯೂಸ್ ಡೆಸ್ಕ್. ಸಂತೋಷ್, ದರ್ಶನ್ ಕೇಸಲ್ಲಿ ಅತ್ಯಂತ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ನ ಅಂತಿಮ ವರದಿ ಬಂದಿದೆ. ಏನ್ರಿ ಇಷ್ಟೊಂದು ಸಲ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಫೈನಲ್ ರಿಪೋರ್ಟ್ ಇದೆಯಲ್ಲ, ಇದರಲ್ಲಿ ಕಿಡ್ನಿ ಆಗಲಿ ಅಥವಾ ಅಂದರೆ ಲಿವರ್ ಆಗಲಿ ಅಥವಾ ಪ್ಯಾಂಕ್ರಿಯಾಸ್ ಆಗಲಿ, ಇದರ ವರದಿ ಆಘಾತಕಾರಿಯಾಗಿದೆ. ಸುಮಾರು 5 ಗಂಟೆಗಳ ಕಾಲದ ಚಿತ್ರಹಿಂಸೆ ಅವನು ಅನುಭವಿಸಿದ್ದಾನೆ ಅಂತ ಕೂಡ ಇದು ಹೇಳ್ತಾ ಇದೆ. ಸೊ ಅಪ್ಡೇಟ್ಸ್ ಏನಿದೆ ಅಂತ ಸಂತೋಷ್? ರಮಕಾಂತ್, ಇಷ್ಟು ದಿನಗಳ ಕಾಲ ಪೊಲೀಸರು ಯಾವುದೇ ಪ್ರಕರಣಗಳಿಂತಾದಂಥ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಇವರು ಒಂದಿಷ್ಟು ಮಾಹಿತಿಯನ್ನು ವೈದ್ಯರ ಬಳಿ ಪಡ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಪ್ರಾಥಮಿಕ ವರದಿಗಳನ್ನಷ್ಟೇ ಪೊಲೀಸರ ತನಿಖೆಗೆ ಸಹಕಾರವಾಗಲಿ ಅಂತೇಳಿ ಆರಂಭದಲ್ಲಿ ವೈದ್ಯರು ಕೂಡ ಕೊಟ್ಟಿರ್ತಾರೆ. ಆದರೆ ಇಡೀ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲೂ ಕೂಡ ಆರೋಪಿಗಳು ಇದನ್ನು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಅದನ್ನು ಡಿಫೆನ್ಸ್ ಮಾಡ್ಕೊಬಾರ್ದು ನ್ಯಾಯಾಲಯದಲ್ಲಿ ಅನ್ನೋ ಕಾರಣಕ್ಕಾಗಿ ಮೃತ ವ್ಯಕ್ತಿ ಏನಿರ್ತಾನೆ ಅದನ್ನು ಸಂಪೂರ್ಣ ಬಾಡಿಯನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ಈತನಿಗೆ ರೇಣುಕಾಸ್ವಾಮಿ ಏನು ಮೃತಪಟ್ಟ ನಂತರ ಒಲಾಟೈನ್, ನಾನ್ ಒಲಾಟೈನ್, ಆರ್ಗ್ಯಾನಿಕ್ ಮತ್ತು ನಾನ್ ಆರ್ಗ್ಯಾನ್, ಅದರ ಜೊತೆಗೆ ವಿಸರ ಅಂತ ಹೇಳಿ ಹಲವು ರೀತಿಯ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಅಲ್ಲಿ ಆತನ ದೇಹದ ತುಂಡುಗಳನ್ನು, ಕೆಲ ಭಾಗಗಳನ್ನು, ಅಂಗಾಂಗಗಳ ಭಾಗಗಳನ್ನು ತೆಗೆದುಕೊಂಡು ಅದನ್ನು FSLಗೆ ಕೊಡುವಂಥದ್ದು. ಅಲ್ಲಿ ಅವರು ಸುಮಾರು 15 ದಿನ, 1 ತಿಂಗಳ ಕಾಲ ಅವರಿಗೆ ಸಮಯಾವಕಾಶ ಬೇಕಾಗುತ್ತೆ. ಸೊ ಅಲ್ಲಿ ಇಟ್ಕೊಂಡು ವರದಿಯನ್ನು ಸಿದ್ಧಪಡಿಸುವಂಥದ್ದು. ಸೊ ಇಲ್ಲೂ ಕೂಡ ರೇಣುಕಾಸ್ವಾಮಿಯ ಅಂತಿಮ ಪೋಸ್ಟ್ ಮಾರ್ಟಮ್ ವರದಿ ಏನಿತ್ತು ಆ ವರದಿಗೆ ಬಂದಿರುವಂಥದ್ದು ತನಿಖಾಧಿಕಾರಿಗಳ ಕೈ ಸೇರಿರುವಂಥ. ಅದರಲ್ಲಿ ಸಂಪೂರ್ಣ 6ರಿಂದ 7 ಗಂಟೆ ಸಮಯಕ್ಕೆ ಈತ ಮೃತಪಡ್ತಾನೆ. ಆದರೆ ಸಾಕಷ್ಟು ಈತನಿಗೆ ಹಲ್ಲೆಯನ್ನು ಮಾಡಿರುವಂಥದ್ದು ಮತ್ತು ಎಷ್ಟು ತೀವ್ರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ, ದೇಹದ ಯಾವ್ಯಾವ ಭಾಗಗಳಲ್ಲಿ ಈತನಿಗೆ ಗಂಭೀರವಾದ ಹಲ್ಲೆಗಳಾಗಿತ್ತು, ಯಾವದ ಮೂಳೆಗಳು ಮುರಿತಾಗಿತ್ತು, ಇದರ ಸಂಪೂರ್ಣ ವರದಿಯನ್ನೇ ಇದೀಗ ತನಿಖಾಧಿಕಾರಿಗಳಿಗೆ ವೈದ್ಯರು ಕೊಟ್ಟಿರುವಂಥದ್ದು. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡುವಂಥದ್ದು. ಇದು ಪ್ರಮುಖವಾದ ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಹಂತದಲ್ಲಿ ಸಾಕ್ಷ್ಯಗಳು ಫಿಸಿಕಲ್ ಏನು ವಿಟ್ನೆಸ್ ಅಂತ ಹೇಳ್ತೀವಿ ಅವು ಬಿದ್ದೋಗ್ಬೋದು. ಆದರೆ ಇವು ಸಾಂದರ್ಭಿಕ ಸಾಕ್ಷ್ಯ ಮತ್ತು ಮೆಡಿಕಲ್ ಸೈನ್ಸಿಂದ ಬರುವಂಥ ಸಾಕ್ಷ್ಯಾಧಾರಗಳಂತೂ ಇವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಈ IPC ಚೇಂಜ್ ಆದ ಬಳಿಕ BNS ಆದ ನಂತರ ಕೂಡ ಡಿಜಿಟಲ್ ಎವಿಡೆನ್ಸ್ ಏನಿದೆ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.